ಅಮ್ಮೋ ಪಾರ್ವತಿ ಪತೆ ನನ್ನ ಹರಾರ ಗಂಗೆ ಅಂತ ಹಿಂಗ್ ಕೈ ಮಾಡ್ರಿ ಮೋದಿ ಹಿಂಗೆ ಮೋದಿ ಹಿಂಗೆ ಮಾಳಗಿ ಬ್ರಿಡ್ಜ್. ಇದು ಜನಗಳ ಸುತ್ತಾರು. ಇದು ಕಾಶಿ ವಿಶ್ವನಾಥ ಟೆಂಪಲ್ ನ ಕಾರಿಡಾರ್. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಲಾಸ್ಟ್ ವಿಡಿಯೋದಲ್ಲಿ ನಾನು ಬನಾರಸಿ ಸ್ಯಾರಿ ಶಾಪಿಂಗ್ ಇದ್ದು ವ್ಲಾಗ್ ಹಾಕಿದ್ದೆ. ಅಲ್ಲಿಂದ ನಾವು ಇವಾಗ ರೂಮ್ ಕಡೆ ಬಂದ್ವಿ. ಇವಾಗ ಮಧ್ಯಾಹ್ನ ಊಟಕ್ಕೆ ರೆಡಿ ಮಾಡಿದ್ದಾರೆ. ಇವತ್ತು ನಮಗೆ ಸ್ಪೆಷಲ್ ಏನಂದರೆ ಬಾಳೆ ಎಲೆ ಊಟ. ಸೊ ನೀವು ನೋಡ್ಬೋದು, ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ. ಇವತ್ತು ಲಾಸ್ಟ್ ಡೇ ನಮ್ಮದು. ನಾಳೆ ನಾವಿಲ್ಲಿಂದ ಹೊರಡೋದು. ಸೊ ಹಾಗಾಗಿ ಇವತ್ತು ತುಂಬ ವೆರೈಟೀಸ್ ಮಾಡಿದ್ದಾರೆ ಊಟಕ್ಕೆ. ನಾನು ತೋರಿಸ್ತೇನೆ ನಿಮಗೆ ಏನೆಲ್ಲ ಸ್ಪೆಷಲ್ ಇದೆ ಅಂತ. ಗೈಸ್, ನಮ್ದು ಊಟ ಎಲ್ಲ ಆಯಿತು. ಊಟ ಮಾತ್ರ ಸೂಪರ್ ಇತ್ತು ಇವತ್ತಿದ್ದು. ಎಂಥ ವೆರೈಟೀಸ್ ಅಂದರೆ ತಿಂದು ತಿಂದು ಸಾಕಾಯಿತು. ಎಲೆ ಫುಲ್ ವೆರೈಟೀಸ್, ಜಾಗನೇ ಇರಲಿಲ್ಲ ಬೇರೆ ಹಾಕ್ಲಿಕ್ಕೆ ಐಟಮ್ಸ್. ಅಷ್ಟು ವೆರೈಟೀಸ್, ತುಂಬ ಒಳ್ಳೆ ಇತ್ತು, ಟೇಸ್ಟ್ ಇತ್ತು. ಅಮ್ಮ ಊಟ ಹೆಂಗಿತ್ತು? ಸೂಪರ್ ಸೂಪರ್ ಅಷ್ಟೇ, ಬೇರೆ ಅಂತಾರೆ ಹೇಳು. ಮದುವೆ ಊಟ ಥರ ಇದ್ದಿತ್ತು. ಮದುವೆ ಊಟ. ಓಕೆ, ಇವಾಗ ನಾವು ಎಲ್ಲಿಗೆ ಹೊರಟಿದ್ದೇವೆ ಅಂದರೆ ಗಂಗಾ ಆರತಿ ನೋಡ್ಲಿಕ್ಕೆ ಹೊರಟಿದ್ದೇವೆ. ಇದು ನನ್ನ ಔಟ್ಫಿಟ್. ಬೆಳಿಗ್ಗೆ ಸಾರಿ ವೇರ್ ಮಾಡಿದ್ದೆ, ಇವಾಗಲೂ ಸಾರಿ ವೇರ್ ಮಾಡುವ ಅಂತ ಅಂದ್ಕೊಂಡೆ. ಬಟ್ ಇದೊಂದು ಡ್ರೆಸ್ ಉಳಿದಿತ್ತು, ಇನ್ನು ನಾಳೆ ಹಾಕುವಾಗಿಲ್ಲ. ನಾಳೆ ನಾವು ಹೊರಡೋದು, ಹಾಗೆ ಒಂದು ಡ್ರೆಸ್ ಉಳಿದಿತ್ತಲ್ಲ ಅಂದ್ಕೊಂಡು ಇವಾಗ ಇದನ್ನೇ ವೇರ್ ಮಾಡಿದೆ. ಇವಾಗ ನಾವು ಆಟೋ ಹತ್ಕೊಂಡು ಇಲ್ಲಿ ಘಾಟ್ ಹತ್ರ ಬಂದ್ವಿ. ಇಲ್ಲೇ ನಡೆಯೋದು ಗಂಗಾ ಆರತಿ. ಅದಿನ್ನು ಸ್ಟಾರ್ಟ್ ಆಗಲಿಕ್ಕೆ ಇನ್ನೂ ತುಂಬ ಟೈಮ್ ಇದೆ. ಸೊ ಇವಾಗ ನಮ್ಮನ್ನು ಎಲ್ಲ ಘಾಟ್ ತೋರಿಸ್ಲಿಕ್ಕೆ ಬೋಟಲ್ಲಿ ಕರ್ಕೊಂಡು ಹೋಗ್ತಾರೆ. ಗಂಗಾ ಮಹಲ್ ಘಾಟ್ ಅಂತ ಈ ಘಾಟಿದ ಹೆಸರು. ಇಲ್ಲೇ ಸೈಡಲ್ಲಿ ನೀವು ನೋಡ್ಬೋದು, ಗಂಗಾ ಆರತಿಗೆಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ. ಅಲ್ಲಿ ಫ್ರಂಟಲ್ಲಿ ಚೇರ್ ಕಾಣಿಸ್ತಾ ಇದೆಯಲ್ಲ, ಅದು ನಮಗೆ ಕೂತ್ಕೊಂಡು ನೋಡಲಿಕ್ಕೆ. ಆ್ಯಕ್ಚುಲಿ ಅದಕ್ಕೆ ಎಕ್ಸ್ಟ್ರಾ ಪೇ ಮಾಡಬೇಕಾಗುತ್ತೆ. ಎಕ್ಸ್ಟ್ರಾ ಪೇ ಮಾಡಿ ಹತ್ತಿರದಿಂದ ಕೂತ್ಕೊಂಡು ನಾವು ಗಂಗಾ ಆರತಿ ನೋಡ್ಬೋದು. ಸೊ ನಾವು ಹತ್ತಿರದಿಂದ ಕೂತ್ಕೊಂಡು ನೋಡಲಿಕ್ಕೆಲ್ಲ ವ್ಯವಸ್ಥೆ ಮಾಡಿ ಕೊಟ್ಟಿದ್ದಾರೆ. ನಮ್ಮ ಬೋಟ್ ಬಂತು. ಇವಾಗ ನಮಗೆ ಕರ್ಕೊಂಡು ಹೋಗ್ತಾರೆ ಘಾಟ್ ಎಲ್ಲ ತೋರಿಸ್ಲಿಕ್ಕೆ. ಗಂಗಾ ಮಾತಾ ಕಿ ಗಂಗಾ ಮಾತಾ ಕಿ ಕಾಶಿ ವಿಶ್ವನಾಥ್ ಕಿ ಕಾಶಿ ವಿಶಾಲಾಕ್ಷಿ ಕಿ ಕಾಶಿ ಅನ್ನಪೂರ್ಣಾ ದೇವಿ ಕಿ. ಅಮ್ಮೋ ಪಾರ್ವತಿ ಪತೆ ಹರ ಹರ ಮಹಾದೇವ್. ಒಂದು ಫೋನ್ ಇಟ್ಕೊಂಡಿದ್ದೀರಾ? ಒಂದೊಂದು ಬ್ಯಾಂಕಿಗೆ ಕೊಡೋದು ಹೇಳಿ. ಅದು ಇವಾಗ ನಾವು ಲಾಸ್ಟಲ್ಲಿ ಎಂಡಲ್ಲಿರುವಂಥ ಘಾಟು ನಮೋ ಘಾಟ್ ಹತ್ರ ಬಂದಿದ್ದೀವಿ. ಹಿಂಗ್ ಕೈ ಮಾಡ್ರಿ ಮೋದಿ ಹಿಂಗೆ ಮೋದಿ ಹಿಂಗ್ ಕೈ ಮಾಡ್ರಿ. ಆಂಟಿ ಜೊತೆ ಸೇರ್ಕೊಂಡು ನೀವು ಮೋದಿ ಅಂತ ಹರ ಹರ ಗಂಗೆ ಹರ ಹರ ಗಂಗೆ.
ಬೆಳಗ್ಗೆ ನಾವು ಎಲ್ಲೋಗಿದ್ರಿ? ಈ ಘಾಟಿನ ಹೆಸರು ಗಾಯ್ ಘಾಟ್. ಗಾಯ್ ಅಂದ್ರೆ ಹಸುಗಳು, ಗೋವುಗಳ ಮೃತ್ಯು ಆದ್ರೆ ಗೋವುಗಳಿಗೆ ಪಿಂಡದಾನ ಮಾಡುವಂತ ಜಾಗ. ಸೌರಮಾನ ಶಕ್ತಿಯಿಂದ ಇವತ್ತಿಗೂ ರನ್ನಿಂಗ್ ಅಲ್ಲಿ ಸೌರಶಕ್ತಿಯಿಂದ ಇವತ್ತಿಗೂ ಟೈಮ್ ಹೇಳ್ರಿ ಅದರಲ್ಲಿ. ಈ ಘಾಟಿನ ಹೆಸರು ಶೀತಲಾ ಘಾಟ್. ಮೇಲ್ಗಡೆ ಶೀತಲಾ ದೇವಿಯ ದೇವಸ್ಥಾನ ಇದೆ. ತಾಯಿಯ ಋಣವನ್ನ ತೀರಿಸಲಿಕ್ಕೆ ಪ್ರಯತ್ನ ಪಟ್ಟ ಮಗ ಕಟ್ಟಿದ ದೇವಸ್ಥಾನ ಬಾಗಿದೆ. ತಾಯಿ ಋಣ ತೀರ್ಸಕ್ಕಾಗಲ್ಲ. ಈ ಘಾಟ್ನ ಹೆಸರು ಮಣಿಕರ್ಣಿಕಾ ಘಾಟ್. ತುಂಬಾ ಮುಖ್ಯವಾಗಿರುವಂತ ಘಾಟ್. ಶಿವ ಮತ್ತೆ ಪಾರ್ವತಿ ಇದೇ ತರ ಬೋಟಲ್ಲಿ ಹೋಗುವಾಗ ಪಾರ್ವತಿಯ ಕಿವಿಯಲ್ಲಿದ್ದ ಓಲೆ ಈ ಗಂಗಾ ನದಿಯಲ್ಲಿ ಬೀಳುತ್ತೆ. ಮಣಿಕರ್ಣಿಕಾ ಆ ಮಣಿಕರ್ಣಿಕಾ ಕೆಳಗೆ ಬಿದ್ದಿದ್ರಿಂದ ಈ ಜಾಗವನ್ನ ಮಣಿಕರ್ಣಿಕಾ ಅಂತ ಕರೆದ್ರು. ನಿಮ್ಮ ಎದುರುಗಡೆ ಕಾಣ್ತಾ ಇದೆ ಈಗ, ಇದೇ ಮಣಿಕರ್ಣಿಕಾ ಘಾಟ್. ಕಾಶಿಯ ಅತಿ ಪ್ರಮುಖ ಘಾಟ್ಗಳಲ್ಲಿ ಒಂದು ಮಣಿಕರ್ಣಿಕಾ ಘಾಟ್ ಇದೆ. ಹೆಣಗಳ ಸುತ್ತಾರು ನಿಮ್ಮ ಮುಂದೆ ಕಾಣ್ತಾ ಇರೋದೇ ಜೀವನದ ಕಟ್ಟ ಕಡೆಯ ಸತ್ಯ. ಇದೇ ಸತ್ಯ, ಯಾವುದು ಸತ್ಯ ಅಲ್ಲ, ಇದೇ ನಿಜ. ನೋಡಿ, ನಾನು, ನಂದು, ನನ್ನವರು ಎಲ್ಲ ಇಲ್ಲಿದೆ. ಇದು ಕಾಶಿ ವಿಶ್ವನಾಥ ಟೆಂಪಲ್ ನ ಕಾರಿಡಾರ್. ಇಲ್ಲಿ ಹತ್ಕೊಂಡು ಹೋದ್ರೆ ಕಾಶಿ ವಿಶ್ವನಾಥ ಕಾಣ್ತಾನೆ. ಕಾಶಿಯಲ್ಲಿ ಮತ್ತೆ ಪ್ರಮುಖವಾದ ಮತ್ತೊಂದು ಘಾಟ್ ದಶಾಶ್ವಮೇಧ ಘಾಟ್. ವರ್ಷ ಪೂರ್ತಿ ಗಂಗಾ ಆರತಿ ನಡೆಯುವಂತ ಜಾಗ ಇದೇ ದಶಾಶ್ವಮೇಧ ಘಾಟ್. ಮತ್ತೆ ಇಂದುಮತಿ ಹರಿಶ್ಚಂದ್ರರ ಕೊನೆಯ ಏನು ಘಟ್ಟ ಇದೆಯೋ ಇದೇ ಘಾಟ್ನಲ್ಲಿ ನಡೆದಿರೋದು. ಈಗ ಒಂದು ಇಳಿಸ್ತಾ ಇದ್ದಾರೆ ನೋಡಿ, ಫ್ರೆಶ್ ಆಗಿ. ಗೈಸ್, ಇವಾಗ ನಮಗೆ ಬೋಟಲ್ಲಿ ಎಲ್ಲ ಘಾಟ್ ಎಲ್ಲ ತೋರಿಸಿ ಆಯಿತು. ಇವಾಗ ಗಂಗಾ ಆರತಿ ಸ್ಟಾರ್ಟ್ ಆಗಿದೆ. ಸೊ ಇವಾಗ ನಾವು ಗಂಗಾ ಆರತಿ ನೋಡ್ಲಿಕ್ಕೆ ಅಂತ ಬಂದ್ವಿ. ನನಗೆ ಜೋರು ಬಾರಿಕೆ ಆಗ್ತಾ ಇತ್ತು, ಮತ್ತು ನಮ್ಮ ಹತ್ರ ನೀರು ಬಾಟ್ಲು ಕೂಡ ಇರಲಿಲ್ಲ. ಆಮೇಲೆ ಅಲ್ಲಿ ಒಬ್ಬರು ಲೆಮನ್ ಟೀ ಮಾರ್ಕೊಬಂದರು. ಸೊ ಅದನ್ನು ತಗೊಂಡ್ವಿ. ಲೆಮನ್ ಟೀ ಮಾತ್ರ ಅಷ್ಟು ಒಳ್ಳೆ ಇತ್ತು. देखिए, ऐसा ना करें, जयकारा लगाने में कंजूसी ना करें। अगर कोई देवता रुष्ट हो गए और सर्वेश्वर महादेव की श्री राम
संपूर्ण समर्पण भाव से अपने आप को बाबा विश्वनाथ को समर्पित करते हुए उनके नाम अभी अंदर की पूजा को समाप्त कर रहे थे, तालियां बजाते रहे, हरनाम का उद्घोष करते रहे। ಇಲ್ಲಿ ನಾವು ಕೂಡ ಗಂಗಾ ಆರತಿ ಮಾಡ್ಬೋದು. ಅದಕ್ಕೆ ಎಕ್ಸ್ಟ್ರಾ ನಾವು 500 ಪೇ ಮಾಡಬೇಕಾಗ್ತದೆ. ಇಲ್ಲಿ ಕಪಲ್ಸ್ ಎಲ್ಲ ಒಟ್ಟಾಗಿ ಗಂಗಾ ಆರತಿ ಮಾಡಿದರೆ ತುಂಬ ಒಳ್ಳೇದಂತ ಹೇಳ್ತಾರೆ. ಸೊ ಹಾಗಾಗಿ ನಾವಿಬ್ಬರು ಅಲ್ಲಿ ಗಂಗಾ ಆರತಿ ಮಾಡಿದ್ವಿ. महात्मदाने गौरी मुखे त्रिकंठ विराजिते भगवत्या भागी रक्षा पश्चिमे भागे गंगा तटे 80 घटे ಮಾಡ್ಕೊಡ್ತಾನೆ ಸುಮ್ಮನೆ ಗಂಗಾ ಆರತಿ ಎಲ್ಲ ಮುಗೀತು. ಇವಾಗ ನಾವು ರೂಮ್ ಕಡೆ ಹೊರಟ್ವಿ. ಇಲ್ಲಿ ಲಸ್ಸಿ ತುಂಬ ಫೇಮಸ್ ಹೇಳ್ತಾರಲ್ವ. ಸೊ ಹಾಗೆ ಇಷ್ಟು ದೂರ ಬಂದು ಒಂದು ಲಸ್ಸಿ ಟೇಸ್ಟ್ ಮಾಡದೆ ಇರೋಕ್ಕಾಗ್ತದ. ಸೊ ಹಾಗೆ ನಾವು ಲಸ್ಸಿ ಇದು ಶಾಪ್ ಹುಡ್ಕೊಂಡು ಬಂದ್ವಿ. ಆ್ಯಕ್ಚುಲಿ ಘಾಟ್ ಹತ್ರ ಪ್ಯೂರ್ ಲಸ್ಸಿ ಸಿಗ್ತದೆ ಅಂತ ಹೇಳಿದರು. ಬಟ್ ನಾವಿಲ್ಲಿ ಸಿಟಿ ಹತ್ರ ಬಂದಾಗಿತ್ತು. ಸೊ ಇಲ್ಲಿ ಎಲ್ಲಾದರೂ ಸಿಗ್ತದ ಅಂತ ನೋಡಿದ್ವಿ. ಇಲ್ಲಿ ಒಂದು ಶಾಪ್ ಹತ್ರ ಲಸ್ಸಿ ಸಿಕ್ತು. ತುಂಬ ಟೇಸ್ಟ್ ಇತ್ತು ಲಸ್ಸಿ ಮಾತ್ರ. ಇವಾಗ ರೂಮಿಗೆ ಬಂದು ಊಟ ಎಲ್ಲ ಆಯಿತು. ಇವತ್ತು ಇವರದ್ದು ವೆಡ್ಡಿಂಗ್ ಆ್ಯನಿವರ್ಸರಿ, ನಮ್ಮ ಬ್ಯಾಚಲ್ಲಿ ಒಬ್ಬರದ್ದು ವೆಡ್ಡಿಂಗ್ ಆ್ಯನಿವರ್ಸರಿ. ಸೊ ಹಾಗೆ ನಮಗೆಲ್ಲ ಅವರು ಎಂಟರ್ಟೈನ್ಮೆಂಟ್ ಮಾಡ್ತಾಯಿದ್ರು, ಡ್ಯಾನ್ಸ್ ಮಾಡಿ ಎಲ್ಲ.
ಗೈಸ್ ಇವಾಗ ಟೈಮ್ 9:30 ಆಗ್ತಾ ಬಂತು. ಇನ್ನು ನಮಗೆ 1 ಅವರ್ ಇಲ್ಲ 1.5 ಅವರ್ ಮಾತ್ರ ಸಿಗೋದು ಮಲಗಲಿಕ್ಕೆ. ಯಾಕಂದರೆ 12 o'clock ಪುನಃ ನಮಗೆ ಹೊರಡಲಿಕ್ಕಿದೆ ಜ್ಯೋತಿರ್ಲಿಂಗ ಸ್ಪರ್ಶ ದರ್ಶನ ಮಾಡಲಿಕ್ಕೆ. ಸೊ ಹಾಗಾಗಿ ಅಲ್ಲಿ ಟೆಂಪಲ್ ಓಪನ್ ಆಗೋದು 4 o'clock, ಬಟ್ ನಾವು ಬೇಗನೆ ಹೋಗಿ ಅಲ್ಲಿ ನಿಲ್ಲಬೇಕಾಗ್ತದೆ ಲೈನಲ್ಲಿ. ಇಲ್ಲಾಂದರೆ ನಮಗೆ ತುಂಬ ಲೇಟ್ ಆಗ್ತದೆ, ಅಲ್ಲಿ ಸ್ಪರ್ಶ ದರ್ಶನ ಮಾಡಲಿಕ್ಕೆ ಸಿಗೋದಿಲ್ಲ. ಸೊ ಹಾಗಾಗಿ ನಾವು ಇವಾಗ 12 o'clock ಹೊರಡಲಿಕ್ಕಿದೆ. ಗೈಸ್ ನಾಳೆ ನನಗೆ ಯಾವುದೇ ವಿಡಿಯೋ ಮಾಡಲಿಕ್ಕಾಗಲ್ಲ, ಯಾಕಂದರೆ ಅಲ್ಲಿ ಮೊಬೈಲ್ ಅಲೋವೇ ಇಲ್ಲ, ತುಂಬ ಸ್ಟ್ರಿಕ್ಟ್ ಇದೆ. ಸೊ ಹಾಗಾಗಿ ಯಾವುದೇ ರೀತಿ ವ್ಲಾಗ್ ಮಾಡಲಿಕ್ಕಾಗಲ್ಲ. ಸೊ ಅದಕ್ಕೆ ಈ ನಮ್ಮ ಕಾಶಿ ಯಾತ್ರೆ ವ್ಲಾಗ್ನ ಇಲ್ಲಿಗೆ ನಾನು ಎಂಡ್ ಮಾಡ್ತಾ ಇದ್ದೀನಿ. ಸೊ ಇನ್ನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಯಾರು ಮಾಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್.